ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶಾಣ ಬಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಸಾಮಾನ್ಯವಾಗಿ ಈಗ ಬಂದಿರೋದು ಮೊಬೈಲ್ ಗೇಮ್. ಅದು ಮಕ್ಕಳಿಂದ ಹಿಡಿದು ಪಾಲಕರು ಎಲ್ಲರೂ ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ ಅಲ್ಲಿ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿ ಸಾಮರ್ಥ್ಯ ಕುಸಿತದ ಎನ್ನುವಂಥ ಆರೋಪ ಒಂದು ಅನಿಸಿಕೆ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ರಾಜ್ಯ ಸರ್ಕಾರ 16 ವರ್ಷಗಳ ಒಳಗಿನ ಮಕ್ಕಳಿಗೆ ಮೊಬೈಲ್ ಗೇಳನ್ನು ಬಿಡಿಸುವಂಥ ಉದ್ದೇಶದಿಂದ ಮೊಬೈಲ್ ನಿಷೇಧಕ್ಕೆ ಜಾರಿಗೊಳಿಸುತ್ತಾ ಇದೆ. ಈ ಎಲ್ಲಗಳ ಮಧ್ಯೆಯೇ ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದರೆ ಮೊಬೈಲ್ದಿಂದ ದೂರಗೊಳಿಸಿ ಅವನು ಓದುವ ಹವ್ಯಾಸಕ್ಕೆ ಬಳಸಬಹುದು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಕುಷ್ಟಗಿ ತಾಲೂಕಿನ ಮದ್ನಾಳ ಎನ್ನುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಇರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಈಗ ಮಗುವಿನ ಮನೆ ಒಂದು ಗ್ರಂಥಾಲಯ ಅನ್ನುವಂಥ ವಿಶೇಷ ಕಲ್ಪನೆಯಲ್ಲಿ ಗ್ರಂಥಾಲಯ ಆರಂಭವಾಗಿದೆ. ಮದ್ನಾಳ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಲ್ಲಿ ಮಕ್ಕಳು ತಮ್ಮ ಒಂದು ಸ್ವಂತ ಗ್ರಂಥಾಲಯವನ್ನು ಹೊಂದಿದ್ದಾರೆ. ಆ ಗ್ರಂಥಾಲಯದಲ್ಲಿ ಒಂದು ಸಾಮಾನ್ಯ ಜ್ಞಾನ, ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಉದ್ದೇಶ, ರಾಷ್ಟ್ರಕ್ಕಾಗಿ ಹೋರಾಡಿರುವಂಥವರ ಕಲ್ಪನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಗೊಳ್ಳುವಂಥ ವಿಷಯದಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಈಗ ಆ ಶಿಕ್ಷಕರು ಮಾಡಿದ್ದಾರೆ. ಮದ್ನಾಳನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶರಣಪ್ಪ ತುಮರಕೊಪ್ಪ ಅನ್ನೋರು ಈ ಕಲ್ಪನೆ ಇಟ್ಟುಕೊಂಡು ಈಗ ಮಕ್ಕಳಲ್ಲಿ ಮತ್ತು ಪಾಲಕರ ಒಂದು ಸಭೆ ಸೇರಿ ಮಗನಿಗೊಂದು ಗ್ರಂಥಾಲಯ ಅನ್ನುವಂಥ ಮಗುವಿಗೆ ಮನೆಯಲ್ಲಿ ಒಂದು ಗ್ರಂಥಾಲಯನ ಮಾಡಿದ್ದಾರೆ. ಈ ಗ್ರಂಥಾಲಯದಲ್ಲಿ ಸರಿಸುಮಾರು ಒಂದೊಂದು ಮನೆಯಲ್ಲಿ 20-30 ಪುಸ್ತಕಗಳಿದ್ದು, ಒಂದು ಕಡೆ ಮಗು ಈಗ ಮೊಬೈಲ್ನಿಂದ ದೂರವಾಗಿ ಅದನ್ನು ನೇರವಾಗಿ ಪುಸ್ತಕವನ್ನು ಹಿಡಿದುಕೊಂಡು ಓದುವ ಹವ್ಯಾಸವನ್ನು ಬೆಳೆಸ್ಕೊತಾರೆ. ಅದು ಒಂದು ಜನರಲ್ ನಾಲೆಜ್ಗಾಗಿ ಬೆಳೆಸ್ಕೊರುವಂಥ ಜ್ಞಾನಕ್ಕಾಗಿ ಬೆಳೆಸ್ಕೊತಾ ಇರೋದು ಒಂದು ಕಡೆ ಆಗಿದ್ದರೆ, ಅದರ ಜೊತೆಗೆ ಪಠ್ಯವನ್ನು ಸಹ ಹೆಚ್ಚು ಓದುವ ಆಸಕ್ತಿ ವಹಿಸ್ತಾರೆ. ಈ ಕಾರಣಕ್ಕಾಗಿ ಇವತ್ತು ಮೊಬೈಲ್ ಗೀಳೇನಿದೆ, ಈ ಮೊಬೈಲ್ ಗೀಳನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಮತ್ತು ಇಲ್ಲಿ ಮಕ್ಕಳ ಭೌತಿಕ ದೈಹಿಕ ಮತ್ತು ಅವರ ಜ್ಞಾನಶಕ್ತಿ ಹೆಚ್ಚಾಗ್ತಿದೆ ಅನ್ನುವಂಥ ಅಭಿಪ್ರಾಯ ಇಲ್ಲಿ ಪಾಲಕರು ಮತ್ತು ಶಿಕ್ಷಕರು ಮತ್ತು ಆ ಶಿಕ್ಷಕರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಆತ್ಮೀಯರೇ, ಕುಷ್ಟಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದ್ನಾಳದಲ್ಲಿ ಇವತ್ತು ಭಾಳ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಬದಲಾವಣೆ ಆಗಿದೆ. ಅದಕ್ಕೆ ಕಾರಣರು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹಿರಿಯರಾಗಿರುವ ಶ್ರೀಯುತ ಶರಣಪ್ಪ ತುಮರಿಕೊಪ್ಪರವರ ಇಚ್ಛಾಶಕ್ತಿ ಮತ್ತು ಅವರ ಸಾಮಾಜಿಕ ಕಾಳಜಿಯ ಭಾಗವಾಗಿ, ಶಿಕ್ಷಣದ ಕಾಳಜಿಯ ಭಾಗವಾಗಿ ಸುಮಾರು ಈ ಮದ್ನಾಳ ಶಾಲಾ ಗ್ರಂಥಾಲಯದ ಜೊತೆಗೆ ಈ ಊರಿನಲ್ಲಿ ಒಂದು 30ರಿಂದ 40 ಮನೆಗಳಲ್ಲಿ ಮನೆಯ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದ್ದು ಬಹುಶಃ ಇದೊಂದು ದೊಡ್ಡ ಬೆಳವಣಿಗೆ. ಕಾರಣ ನಾವು ಮೊಬೈಲ್, ಈ ವಾಟ್ಸಪ್ಪು ಮತ್ತು ಟಿವಿಗಳಿಗೆ ದಾಸರಾಗಿರುವ ಈ ಸಂದರ್ಭದಲ್ಲಿ ಮಕ್ಕಳ ಮೂಲಕ ಓದುವ ಅಭಿಯಾನವನ್ನು ಪಾಲಕರಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಆಸೆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಇವತ್ತು ಒಂದು ಅದ್ಭುತವಾದ ಬದಲಾವಣೆ ಆಗಿದೆ. ಕಾರಣ ಟಿವಿ ಮೊಬೈಲನ್ನು ನೋಡ್ತಕ್ಕಂಥ ಮಕ್ಕಳು ತಮ್ಮ ಹೋಮ್ವರ್ಕನ್ನು ಮುಗಿಸಿ ಮನೆ ಕೆಲಸ ಮಾಡಿ ಉಳಿದ ಸಮಯವನ್ನು ಪುಸ್ತಕಕ್ಕೆ ಓದೋದಕ್ಕೆ ಇವತ್ತು ಅವರು ಬಳಕೆ ಮಾಡ್ತಿದ್ದಾರೆ. ಮಕ್ಕಳು ಪುಸ್ತಕ ಹಿಡ್ಕೊಂಡಿರ್ತಕ್ಕಂಥ ಒಂದು ಧನಾತ್ಮಕ ಬದಲಾವಣೆಯನ್ನು ಕಂಡ ಪಾಲಕರು ಕೂಡ, ಅಲ್ಲಿ ಓದ್ತಕ್ಕಂಥ ಪಾಲಕರು ಕೂಡ ಪುಸ್ತಕವನ್ನು ಓದುವ ಒಂದು ಅಭಿಯಾನಕ್ಕೆ ಅವರು ಸಾಕ್ಷೀಕರಿಸಿದ್ದಾರೆ. ಬಹುಶಃ ಈ ಥರದ ಮದ್ನಾಳ ಶಾಲೆಯಲ್ಲಿ ಆಗಿರ್ತಕ್ಕಂಥ ಈ ಬೆಳವಣಿಗೆ ಇದು ಎಲ್ಲ ಶಾಲೆಗಳಿಗೆ ಹಬ್ಬಲಿ ಅಂತಕ್ಕಂಥ ಸದಾಶಯ ಒಂದಾದರೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಮಾಡ್ತಕ್ಕಂಥ ಮನೆ ಗ್ರಂಥಾಲಯ ಕಾರ್ಯಕ್ರಮ ಬಹುಶಃ ಅದಕ್ಕಿಂತ ಮುಂಚೆನೇ ಆರಂಭ ಆಗಿರ್ತಕ್ಕಂಥದ್ದು ಇದು. ಹಾಗಾಗಿ ಇದಕ್ಕೆ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿಯ ಶಿಕ್ಷಕರು ಜೊತೆಗೆ ಎಲ್ಲ ನಮ್ಮ SDMCಯ ಪದಾಧಿಕಾರಿಗಳಿಗೆ, ಇಲ್ಲಿ ಗ್ರಾಮಸ್ಥರ ಸಹಕಾರ ಇದೆ, ಅವರೆಲ್ಲರಿಗೂ ಇಲಾಖೆ ಪರವಾಗಿ, ಶಿಕ್ಷಣ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಧನ್ಯವಾದ. 15ನೇ ತಾರೀಕಿಗೆ ನಮ್ಮ ಮಗುವಿನ ಮನೆಯ ಗ್ರಂಥಾಲಯ ಸರ್ ಅದನ್ನು ತುಮರಕೊಪ್ಪ ಶರಣಪ್ಪ ಸರ್ ಮುಖ್ಯ ಗುರುಗಳು ಮತ್ತು ಶಾಲಾ ಶಿಕ್ಷಕರೊಂದಿಗೆ ನಮ್ಮ ಮನೆಯಲ್ಲಿ ಮಗುವಿನ ಮನೆಯ ಗ್ರಂಥಾಲಯ ಅಂತ ಓಪನ್ ಮಾಡಿದ್ರು ಸರ್. ಮೊದಲಿಗೆಲ್ಲ ನಮ್ಮ ಮಕ್ಕಳು ಮೊಬೈಲು ಟಿವಿ ಇದರಲ್ಲಿದ್ದನ ಜಾಸ್ತಿ ಒತ್ತು ಕೊಡ್ತದೆ ಸರ್. ಅದಕ್ಕೆ ಈಗ ನಮ್ಮ ಮಕ್ಕಳು ಸರ ಇದು ಗ್ರಂಥಾಲಯ ಆದಲ್ಲಿದ್ದ ತಮ್ಮ ಇರುವಂಥ ಅಭ್ಯಾಸದ ಜೊತೆಗೆ ಮತ್ತು ಗ್ರಂಥಾಲಯದ ಇರುವಂಥ ಪುಸ್ತಕದ ಬಳಕೆಯನ್ನು ಡೈಲಿ ನಮ್ಮ ಮನೆ ಪಕ್ಕದ ಮಕ್ಕಳು ಮತ್ತು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ಒಂದು ಗ್ರಂಥಾಲಯ ಪ್ರತಿದಿನ ಓದ್ತಾ ಇದ್ದಾರೆ ಸರ್. ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ದಾರೆ ಸರ್. ಅವ್ರ ಜೊತೆಗೆ ನಾವು ಏನೇ ಒಂದು ಬೇರೆ ಕೆಲಸದಾಗ ಇರ್ತಿದ್ವಿ ಸರ್. ಪ್ರತಿ ರಾತ್ರಿನೂ ಏನೋ ಮಕ್ಕಳದಷ್ಟು ಗಮನ ಹರಿಸ್ತಿದ್ದಿಲ್ಲ ರೀ. ಈಗ ಆ ಪುಸ್ತಕ ಬಂದಂಥ ಸುಟ್ಟು ನಮ್ಮ ಮಕ್ಕಳನ್ನು ಅದ್ರ ಕೂಡ ಕುಂತ್ಕೊಂಡು ಓದಿಸೋವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಸರ್. ಇವು ನಮ್ಗೆ ಭಾಳ ಖುಷಿಯಾಗಿದೆ ಸರ್. ಗ್ರಂಥಾಲಯವನ್ನು ಮಾಡಿದ ಮೇಲೆ
ಟಿ ವಿ ನೋಡೋದಾಗಿರ್ಬೋದು, ಮನೆಯಲ್ಲಿ ಮೊಬೈಲು ಪಾಲಕರ ಹತ್ರ ಮೊಬೈಲ್ ಬೇಡ್ತಿದ್ವು ಎಲ್ಲ ಮಕ್ಕಳು ಮೊದಲು ಮುಂಚೆ. ಈಗ ಅದು ಏನಿಲ್ಲ, ಅದು ಮನೆ ಮನೆಗೆ ಗ್ರಂಥಾಲಯ ಆದಮೇಲೆ ಈಗ ಪಾಲಕರನ್ನ ಮೊಬೈಲೇ ಕೇಳೋದಿಲ್ಲ ಅವರು, ನುಸ್ತಾ ಬುಕ್ಕ ನೋಡೋದೆ. ಬುಕ್ಕ ನೋಡಿ ಈಗ ಎಜುಕೇಷನ್ ಫುಲ್ಲು ಸ್ಟ್ಯಾಂಡಾಗಿ ಇದನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಾಂಪಿಟೇಷನ್ ಮ್ಯಾಗ ಇವತ್ತು ನಾನು ಹೆಚ್ಚು ನೀನು ಹೆಚ್ಚು. ಇನ್ನೂ ಒಂದು ವಿಶೇಷವೇನಪ್ಪ ಅಂತಂದರೆ, ಒಂದು ಶನಿವಾರಕ್ಕೊಮ್ಮೆ ನಮ್ಮ ಶಿಕ್ಷಕರು ಎಲ್ಲರೂ ಸೇರಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಶಾಲೆ ಮಕ್ಕಳಿಗೆ. ಏನು ಇದು ಫಸ್ಟ್ ಬಂದವರಿಗೆ ಬಹುಮಾನ ಒಂದು ವಿತರಿಸ್ತೀವಿ ನಿಮ್ಗೆ ಪ್ರತಿ ಶನಿವಾರ. ಅದನ್ನು ಎಲ್ಲ ಒಬ್ಬರು ಪಾಲಕರು ಸೇರಿ ಒಬ್ಬರು ಈ ವಾರ ನಾನು ಇಷ್ಟು ಕೊಡ್ತೀನಿ, ನಾನು ಈ ವಾರ ಇಷ್ಟು ಕೊಡ್ತೀನಿ ಅಂತೇಳಿ ಎಲ್ಲ ಮಕ್ಕಳಿಗೆ ಒಂದು ಕಾಂಪಿಟೇಷನ್ನು ಹುಟ್ಟಲಿ ಅಂತೇಳಿ ಪ್ರತಿ ಶನಿವಾರಕ್ಕೊಮ್ಮೆ ಸ್ಪರ್ಧೆ ಏರ್ಪಾಡು ಮಾಡಿ ಅವರಿಗೆ ಬಹುಮಾನ ಹಂಚ್ತಕ್ಕಂಥ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಗ್ರಂಥಾಲಯ ಮಾಡಿದ ನಂತರ ನಮಗೆ ಓದಲು ಅಭಿರುಚಿ ಹೆಚ್ಚಾಗಿದೆ. ಮೊದಲು ನಾವು ಮೊಬೈಲ್ ಟಿವಿಗಳನ್ನು ಬಳಸುತ್ತಿದ್ದೇವೆ, ಈಗ ಪುಸ್ತಕಗಳನ್ನು ಓದುತ್ತೇವೆ. ಕೆಲಸ ಮುಗಿಸಿದ ನಂತರ ಹೋಮ್ವರ್ಕ್ ಮಾಡಿ ಪುಸ್ತಕಗಳನ್ನು ಓದುತ್ತೇವೆ. ಗ್ರಂಥಾಲಯ ಮಾಡಿದ ನಮ್ಮ ಶಿಕ್ಷಕರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಶಾಲೆ ಮಕ್ಕಳಿಗೆ ಶಾಲೆ ಅವಧಿ ನಂತರ ಅವರು ಮೊಬೈಲ್ಗಳನ್ನು ಬಳಕೆ ಮಾಡುವಂಥ ಗೀಳು ಭಾಳಷ್ಟು ಕಂಡು ಬರುತ್ತಿತ್ತು. ಹಾಗೂ ಟಿ ವಿಗಳನ್ನು ನೋಡುವಂತಹ ಒಂದು ಹವ್ಯಾಸ ಕೂಡ ಅವರಲ್ಲಿತ್ತು. ಹಾಗೆ ಈ ಓದುವಂತಹ ಒಂದು ಅಭಿರುಚಿ ಕಡಿಮೆ ಆಗ್ತಿರೋದನ್ನು ಮನಗಂಡು ನಾವು ಶಾಲೆ ಬಿಟ್ಟ ನಂತರ ಮಕ್ಕಳು ಅಭ್ಯಾಸದಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಅವರ ಮನೆಯಲ್ಲಿನ ಒಂದು ಮಗುವಿನ ಮನೆಯ ಗ್ರಂಥಾಲಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೊಬೈಲನ್ನು ಬಿಟ್ಟು ಮಕ್ಕಳು ಪುಸ್ತಕಗಳನ್ನು ಹಿಡಿದುಕೊಂಡು ಓದುವಂಥ ಅಭಿರುಚಿಯನ್ನು ಅವರು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇವತ್ತು ನೂರಾರು ಮಕ್ಕಳು ಮನೆಯ ಗ್ರಂಥಾಲಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಆ ಮನೆಯ ಗ್ರಂಥಾಲಯಗಳನ್ನು ಮಾಡಿದ್ದೀವಿ. ಆ ಗ್ರಂಥಾಲಯದಲ್ಲಿ ಸುಮಾರು 25ರಿಂದ 30 ಪುಸ್ತಕಗಳನ್ನು ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಮಕ್ಕಳು ಪುಸ್ತಕಗಳನ್ನು ಓದುವುದಕ್ಕೆ ಸಾಧ್ಯವಾಗುವಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿ ರಾಷ್ಟ್ರೀಯ ನಾಯಕರ ಬಗ್ಗೆ, ವಚನಗಳ ಬಗ್ಗೆ, ನೀತಿ ಕಥೆಗಳ ಬಗ್ಗೆ ಮತ್ತು ಜನಪದ ಗೀತೆಗಳ ಬಗ್ಗೆ ಹೀಗೆ ಹಲವಾರು ಪುಸ್ತಕಗಳನ್ನು ಆಯ್ಕೆ ಮಾಡಿ ಮಗುವಿನ ಮನೆಯ ಗ್ರಂಥಾಲಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮದ್ನಾಳ ಗ್ರಾಮದಲ್ಲಿ ಮಾಡಿದ್ದೇವೆ. ಇದನ್ನು ಮಾಡಿದ ನಂತರ ಒಂದು ಮಕ್ಕಳಿಂದ ಒಳ್ಳೆಯ ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದೇವೆ. ಹೇಗೆ ಅಂತಂದರೆ, ಮಕ್ಕಳು ಟಿ ವಿಗಳನ್ನು ನೋಡುವುದನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಪಾಲಕರಿಂದ ಮೊಬೈಲ್ಗಳನ್ನು ತೆಗೆದುಕೊಂಡು ಆ ಮೊಬೈಲ್ಗಳನ್ನು ನೋಡ್ತಕ್ಕಂಥದ್ದು, ಮೊಬೈಲ್ ನೋಡೋದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕೂಡ ಭಾಳಷ್ಟು ಇತ್ತು. ಅದನ್ನು ಕೂಡ ಅವರು ಅವಾಯ್ಡ್ ಮಾಡಿದ್ದಾರೆ. ಅದರ ಬದಲಾಗಿ ರಾತ್ರಿ ಮತ್ತು ಸಂಜೆ ಮಕ್ಕಳು ತಮ್ಮ ಓಣಿಯ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಒಟ್ಟಾರೆ ಎಲ್ಲ ಪುಸ್ತಕಗಳನ್ನು ಇಟ್ಟುಕೊಂಡು ಓದ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಪಾಲಕರು ಕೂಡ ಏನೈತಪ್ಪ ಇದಕ್ಕೆ ಭಾಳಷ್ಟು ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ STMC ಅಧ್ಯಕ್ಷರು, ಎಲ್ಲ ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತಿ ಸ್ಥಳೀಯ ಪ್ರತಿನಿಧಿಗಳು, ಪಾಲಕ ಪೋಷಕರು, ಎಲ್ಲ ಊರಿನವರು ಕೂಡ ಇದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನು ಕೊಡೋದ್ರಿಂದ ಆ ಸಹಕಾರದಿಂದ ಇವತ್ತು ಇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೂಡ ಇದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಮದ್ನಾಳದ ಗ್ರಾಮದಲ್ಲಿ ಇರುವಂಥ ಈ ಸರಿಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಈಗ ಬಂದಿದ್ದು ಮೊಬೈಲಿನಿಂದ ದೂರವಾಗಿ ಈಗ ಮಕ್ಕಳು ನೇರವಾಗಿ ಓದುವಂಥ ಹವ್ಯಾಸ ಇದೆ. ಅದರ ಜೊತೆಗೆ ಆಸಕ್ತಿ ಇರುವಂಥ ಪಾಲಕರು ಸಹ ಏನು ಮೊಬೈಲನ್ನು ಬಿಟ್ಟು ಅಥವಾ ಸಮಯ ಕಳೆಯಲು ಮೊಬೈಲನ್ನು ಅಲ್ಲಿ ನೋಡಿಕೊಂಡು ಇರುವಂಥ ಪಾಲಕರು ಸಹ ಈಗ ಮಕ್ಕಳೊಂದಿಗೆ ಅಲ್ಲಿರುವ ತಮ್ಮ ಮಕ್ಕಳೊಂದಿಗೆ ಇರುವಂಥ ಸಾಮಾನ್ಯ ಜ್ಞಾನದ ಪುಸ್ತಕಗಳನ್ನು ಓದಿಕೊಂಡು ಅವರಲ್ಲೂ ಸಹ ಪುಸ್ತಕ ಓದುವ ಹವ್ಯಾಸ ಹೆಚ್ಚಾಗಿದೆ. ಒಟ್ಟಾರೆ ಹೇಳೋದಾದರೆ ಈ ಏನು ಮೊಬೈಲ್ ಗೀಳನ್ನು ಬಿಡುತ್ತಿರುವಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಓದುವರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಶಿಕ್ಷಕರ ಮನಸ್ಸು ಮಾಡಿದರೆ ಹೀಗೆ ಮಗುವಿಗೊಂದು ಮನೆಯ ಗ್ರಂಥಾಲಯ ಅಂತ ಇದೆ. ಇದು ವಿಶಿಷ್ಟ ಕಲ್ಪನೆಯಾಗಿದೆ. ಈ ವಿಶಿಷ್ಟ ಕಲ್ಪನೆಗೆ ಕುಷ್ಟಗಿ ತಾಲೂಕಿನ ಮದ್ನಾಳ ಗ್ರಾಮ ಸಾಕ್ಷಿಯಾಗಿದೆ. ಇದು ಕಾರ್ಯವನ್ನು ಮಾಡಿರುವಂಥ ಶಿಕ್ಷಕರ ಕಾರ್ಯ ಎಲ್ಲರಿಗೂ ಮೆಚ್ಚುಗೆ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.